ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರೋ ವಿಷಯ ಏನಂದರೆ ಸಿಯಾಟಿಕಾ. ಸಿಯಾಟಿಕಾ ಅಂದರೆ ಏನು ನೋಡಿ. ಒಂದು ದೊಡ್ಡ ನರ ಇದೆ ಇಲ್ಲಿ. ಇಲ್ಲಿ ನಿಮಗೆ ಬ್ಯಾಕಲ್ಲಿ ಡಿಸ್ಕ್ ಬಲ್ಜು, ಡಿಸ್ಕ್ ಹರ್ನೇಷನ್ನು, ಲೈಕ್ L4 L5 L5 S1 ಈ ಥರ ಆದಾಗ ಬಿಗ್ಗೆಸ್ಟ್ ನರ್ವ್ ಇನ್ ದ ಬಾಡಿ ಸಿಯಾಟಿಕಾ ನರ್ವ್. ಈ ಹಿಂದ್ಗಡೆ, ಸೈಡಲ್ಲಿ ಮತ್ತು ಫ್ರಂಟಲ್ಲಿ ಒಂದು ಕಡೆ ಯೂಶಲಿ ಒಂದು ಕಡೆ ಬರುತ್ತೆ. ಏನಂದರೆ ನೋವು, ಎಳೆತ ಮತ್ತು ಜೋಮ್ ಹಿಡಿಯೋದು ಈ ಥರ ಆದಾಗ ಸಿಯಾಟಿಕಾ ಅಂತ ಕರೀತಾರೆ. ಸಿಯಾಟಿಕಾ ಮುಂಚೆ ಬ್ಯಾಕ್ ಪೇನ್ ಬರುತ್ತೆ. ಸಿಯಾಟಿಕಾ ಬಂದಾಗ ಭಾಳ ತೊಂದರೆ ಆಗುತ್ತೆ. ತಮಗೆ ಮನೆಯಲ್ಲಿ ನ್ಯಾಚುರಲ್ ಆಗಿ ಸಿಯಾಟಿಕಾವನ್ನು ಹೇಗೆ ಕಡಿಮೆ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ. ನಂಬರ್ 1, ನ್ಯಾಚುರಲ್ ಡಿಕಂಪ್ರೆಷನ್. ನೋಡಿ, ತಮಗೆ ವೈಡ್ ಬಾರ್ ಅಥವಾ ನ್ಯಾರೋ ಬಾರಲ್ಲಿ ಹ್ಯಾಂಗ್ ಮಾಡಿ ಪ್ರತಿ ದಿವಸ 2 ರಿಂದ 3 ನಿಮಿಷ. ಹೀಗಾಗಿ ಸ್ಪೈನ್ ಡಿಕಂಪ್ರೆಷನ್ ಆಗಿ ನರ್ವ್ ಮೇಲೆ ಪ್ರೆಷರ್ ಕಡಿಮೆಯಾಗಿ ಸ್ವಲ್ಪ ಮಟ್ಟಿಗೆ ಸಿಯಾಟಿಕಾ ಕಡಿಮೆ ಆಗುತ್ತೆ. ನಂಬರ್ 2, ಹಾಟ್ ಪ್ಯಾಕ್ ಆರ್ ಕೋಲ್ಡ್ ಪ್ಯಾಕ್. ತಮಗೆ ಕೂತ್ಕೊಂಡಾಗ ಮಲ್ಕೊಂಡಾಗ ಸಿಯಾಟಿಕಾ ಬಂದರೆ ಅದು ಹಾಟ್ ಪ್ಯಾಕ್ ಯೂಸ್ ಮಾಡಿ. ವಾಕ್ ಮಾಡಿದಾಗ, ಎಕ್ಸಸೈಸ್ ಮಾಡಿದಾಗ ಸಿಯಾಟಿಕಾ ಬಂದರೆ ಕೋಲ್ಡ್ ಪ್ಯಾಕ್ ಯೂಸ್ ಮಾಡಿ. ಎಲ್ಲಿ? ಬ್ಯಾಕಲ್ಲಿ. ಓಕೆ, ಆ ಥರ ಯೂಸ್ ಮಾಡಿದಾಗ ಸಿಯಾಟಿಕಾ ಕಡಿಮೆ ಆಗುವ ಸಂಭವ ಜಾಸ್ತಿ ಇರುತ್ತದೆ. ಓಕೆ. ನಂಬರ್ 3, ಕೋರ್ ಸ್ಟ್ರೆಂಥನಿಂಗ್. ಕೋರ್ ಸ್ಟ್ರೆಂಥನಿಂಗ್ ಮಾಡಿದಾಗ ಅಬ್ಡಾಮಿನಲ್ ಮಸಲ್ ಫಾರ್ಮ್ ಆಗಿ ಅಥವಾ ಸ್ಪೈನ್ ಸುತ್ತಮುತ್ತ ಇರೋ ಮಸಲ್ಸ್ ಫಾರ್ಮ್ ಆಗಿ ಇದರಿಂದ ಕೂಡ ಸಿಯಾಟಿಕಾವನ್ನು ಕಡಿಮೆ ಮಾಡ್ಕೋಬೋದು. ಸೊ ನೆಕ್ಸ್ಟು ಸಿಯಾಟಿಕಾ ಟಿಪ್ ಅಂದರೆ ಬ್ಯಾಕ್ ಪೇನು, ಡಿಸ್ಕ್ ಬಲ್ಜು, ಡಿಸ್ಕ್ ಹರ್ನೇಷನ್ ಕಡಿಮೆ ಆದಾಗ ಸಿಯಾಟಿಕಾ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತದೆ. ಭಾಳ ಜನ ಕೇಳ್ತಾರೆ, ನಮ್ಮ ಎಮರ್ಜೆನ್ಸಿಯಲ್ಲಿ ಯಾವ ಮಾತ್ರೆ ತೆಗೆದುಕೊಳ್ಳಬೇಕು? ನೋಡಿ, ಪ್ರೆಡ್ನಿಸೋನ್ ಅದು ಸ್ಟಿರಾಯ್ಡು. ಆ ಇಂಜೆಕ್ಷನ್ ಕೊಟ್ಟಾಗ ಸಿಯಾಟಿಕಾ ಕಡಿಮೆ ಆಗುತ್ತೆ. ಸರ್ಜರಿ ಮಾಡಿದ್ರೆ ಕೂಡ ಸಿಯಾಟಿಕಾ ಕಡಿಮೆ ಆಗುತ್ತೆ. ಆದರೆ ಬ್ಯಾಕ್ ಪೇನ್ ಜಾಸ್ತಿ ಆಗೋ ಸಂಭವ ಭಾಳ ಉಂಟು. ಮತ್ತು ಲೈಫ್ ಟೈಮ್ ಸರ್ಜಿಕಲ್ ಕಾಂಪ್ಲಿಕೇಶನ್ ಇರೋ ಚಾನ್ಸ್ ಕೂಡ ಭಾಳ ಇದೆ. ಹೀಗಾಗಿ ಸರ್ಜರಿ ಇಲ್ಲದೆ ಸಿಯಾಟಿಕಾ ಕಡಿಮೆ ಮಾಡ್ಕೋಬೇಕಂದ್ರೆ ನಂಬರ್ 1, ಕರೋಪ್ರಾಕ್ಟಿಕ್. ನಂಬರ್ 2, ಎಲೆಕ್ಟ್ರೋ ಅಕ್ಯುಪಂಕ್ಚರ್. ನಂಬರ್ 3, ವೆಟ್ ಕಪ್ಪಿಂಗ್. ಇದರಿಂದ ಕೂಡ ಸಿಯಾಟಿಕಾವನ್ನು ಕಡಿಮೆ ಮಾಡ್ಕೋಬೋದು. ದಯವಿಟ್ಟು ಯೋಗ ಅಥವಾ ಯಾವುದೇ ಸ್ಟ್ರೆಚಿಂಗು ಮಾಡಬೇಡಿ. ಅಥವಾ ಕೆಲವೊಂದು ಫಿಸಿಯೋಥೆರಪಿ ಎಕ್ಸಸೈಸ್ ಕೂಡ ಇದರಿಂದ ಜಾಸ್ತಿ ಆಗೋ ಸಂಭವ ಉಂಟು ಸಿಯಾಟಿಕಾ. ಹೀಗಾಗಿ ಸಿಯಾಟಿಕಾ ನ್ಯಾಚುರಲಾಗಿ ಕಡಿಮೆ ಆಗಬೇಕಂದ್ರೆ ಅದು ರೂಟ್ ಕಾಸ್ ತೆಗಿಬೇಕಾಗುತ್ತೆ. ಇದು ನಮ್ಮ ಟಾಪ್ 3 ಸಿಯಾಟಿಕಾ ಟಿಪ್ಸ್. ಥ್ಯಾಂಕ್ ಯು.